ಶ್ರೀ ಗುರು ಗಣಾಧಿಪತಯ ನಮಃ. ಗಜಮುಖ ನಾನಿನ್ನ ಪಾದವ ನೆನೆವೆ. ಗಜಮುಖ ನಾನಿನ್ನ ಪಾದವ ನೆನೆವೆ. ಮೂಷಕ ವಾಹನ ಮೋದಕ ಮೂಷಕ ವಾಹನ ಮೋದಕ ಪಾಶಾಂಕುಶಕರ ಕಮಲ ಪ್ರಶಸ್ತ ಪಾಶಾಂಕುಶಕರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ. ಗಜಮುಖ ನಾನಿನ್ನ ಪಾದವ ನೆನೆವೆ. ಪಾದವ ನೆನೆವೆ. ಶ್ರೀ ದುರ್ಗಾಂಬಿಕೆಯ ಬಲಗೋಡ ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪದಾಂಬುಜಕ್ಕೆ ಪುಟ ಮಾಡುತ್ತ ವರ್ಣಿ ಪೆರಿ ಕಥಾಮೃತವ ಇತ್ತಲು ಕರ್ನಾಟಕರಿಗೆ ಹತ್ತಿದಾಗಲಗವು ಬಿಳೆ ಬಾಯಿ ಬಿಡಲಿ ತೆರದಿ ಮತ್ತೆ ವಿಮಾನಿಸುತ್ತಿರೆ ಗಜರುತ್ತಲೆ ಮೂಗಲಿಸಿ ಮಾತಾಡಿದರಾದ ಕುರುಕ್ಷೇತ್ರದ ಸಂಗ್ರಾಮ ಇದು. ಕರ್ಣಾರ್ಜುನರ ಕಾಲದ. ಅಯ್ಯ, ಏನು ಸೂತನ ಸುತನಾಗಿಯೇ ಪಾರ್ಥಿವ ವಂಶಜಾತನಾದಂತ ಪಾರ್ಥನ ಮುಂದೆ ಬಂದಿದ್ದೀಯಲ್ಲ.
ಸೂತನ ಮಗಳಾಗಿ ಯಾವ ಕಾರ್ಯವನ್ನು ಯಾರು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಕ್ಷತ್ರಿಯೋಚಿತವಾದಂತಹ ಕಾರ್ಯವನ್ನೇ ಅಂಗೀಕಾರ ಮಾಡಿ ಯುದ್ಧೋತ್ಸಾಹದಿಂದ ಪಾರ್ಥನ ಎದುರಿಗೆ ಬಂದೆಯ. ಬರಬೇಕಾದ್ರೆ ಪಾರ್ಥ ಯಾರು ಹೇಗೆ ಎಂಬ ಹಾಗೆ ನಿರ್ಣಯಾತ್ಮಕವಾದಂತಹ ವಿಚಾರವನ್ನು ಮನಗಂಡು ಬರಬೇಕಾಗಿತ್ತು. ಸೂತನ ಮಗಳಾಗಿದ್ದರೂ ಕೂಡ ನಿರ್ಣಯವಲ್ಲ. ಸೂತನ ಮಗನೂ ಆಗಲಿಲ್ಲ, ಕ್ಷತ್ರಿಯೋಚಿತವಾದಂತಹ ಕ್ಷತ್ರಿಯನ ಮಗನೂ ಆಗಲಿಲ್ಲ. ಆದ್ದರಿಂದಲೇ ನಿನ್ನ ಹುಟ್ಟಿನ ರಹಸ್ಯ ಏನು ಯಾರಿಗೂ ಗೊತ್ತಿಲ್ಲ. ಆದರೂ ಕ್ಷತ್ರಿಯೋಚಿತವಾದಂತಹ ಯುದ್ಧವನ್ನು ಅಂಗೀಕಾರ ಮಾಡಿಕೊಂಡು ಯುದ್ಧೋತ್ಸಾಹದಿಂದ ಪಾರ್ಥನ ಎದುರಾಗಿ ನೀನು ಬಂದಿದ್ದೀ. ಆದರೆ ಸಮರ್ಥ ನೀನಹುದು ಯಾವುದರಲ್ಲಿ ಎಂಬ ಹಾಗೆ ನಾವು ಯೋಚಿಸಿದಾಗ ಯಾವುದರ ಪಾಂಡವರು ಕೌರವರು ದಾಯಾತ್ಯ ಕಲಹವನ್ನು ಉತ್ತೇಜಿಸುವಲ್ಲಿ ನಿನ್ನದ್ದಾದಂತಹ ವ್ಯಕ್ತಿತ್ವವನ್ನು ವಿಜೃಂಭಿಸುವುದಕ್ಕಾಗಿ ತನ್ನದ್ದೇ ಆದಂತಹ ಬದುಕನ್ನು ರೂಪಿಸುವುದಕ್ಕಾಗಿ ಪಾಂಡವ ಕೌರವರ ದಾಯಾತ್ಯ ಕಲಹವನ್ನೇ ಮಾಧ್ಯಮವಾಗಿರಿಸಿಕೊಂಡು ಆ ಕಲಹದಲ್ಲಿ ಅದು ಮುಗಿಲೇಳುವಂತೆ ಮಾಡುವುದರಲ್ಲಿ ನೀನು ಸಮರ್ಥ. ಮಿಕ್ಕ ಯಾವುದೇ ಯುದ್ಧದ ಪ್ರಕರಣದಲ್ಲಿ ಪಾರ್ಥನ ಎದುರಾಗಿ ನೀನು ಏನೂ ಇಲ್ಲ. ಅಯ್ಯ ಬಂದರೆ ಏನಾದೀತು? ಕಲಹದ ಅತಿ ಸಾಹಸಿಗನಿ ತಲೆಯನ್ನು ನೀಗಲಿ ಹಕ್ಕಹುದು. ಯಾಕೆ? ಯುದ್ಧೋತ್ಸಾಹದಿಂದ ಪಾರ್ಥನ ಎದುರಾಗಿ ನೀನು ಬಂದರೆ ನಿನ್ನ ಜೀವವನ್ನೇ ಕಳೆದುಕೊಳ್ಳುವಂತಹ ಪ್ರಮೇಯ ಬರಬಹುದು. ಬಂದರೆ ಮಾತ್ರ ಮೈಮರೆತು ಎದುರಿಗೆ ಬಂದರೆ ಮಾತ್ರ, ಇಲ್ಲದಿದ್ರೆ ನಿನ್ನನ್ನು ಏನು ಬೆನ್ನು ತೋರಿಸುವವನು ಏನೂ ಮಾಡುವವನಲ್ಲ ಈ ಪಾರ್ಥ. ಆದ್ದರಿಂದಲೇ ಪಾರ್ಥನ ಎದುರಾಗಿ ಬಂದಾಗ ಯೋಚನೆ ಮಾಡು. ಪಾರ್ಥ ಬಿಡು 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 ಸಾಕೆಲ್ಲ ಏನು ಹೇಳಿದ್ದು ನೀನು? ಎಲ್ಲವೋ ಸೂತನ ಮಗನೇ ಎಂಬುದಾಗಿ ಉಚ್ಚರಿಸಿದ್ದೀಯಲ್ಲ. ರಣ ಕುರುಕ್ಷೇತ್ರ ದಾರುಣಿಯಲ್ಲಿ ಬಂದು 17ನೇ ದಿವಸದ ಈ ರಣಾಂಗಣದಲ್ಲಿ ತುಚ್ಛ ಮಾತುಗಳನ್ನು ಆಡುವುದರ ಮುಖೇನವಾಗಿ ನೀನು ತೀರಾ ಸಣ್ಣವನಾಗಿ ಕರ್ಣನ ಎದುರಲ್ಲಿ ನೀನು ಪ್ರಕಟಗೊಂಡಿದ್ದೀಯ. ಪಾರ್ಥ, ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯವನ್ನು ತೋರ್ಪಡಿಸುವುದಕ್ಕೆ ಬಿಲ್ಬಾಣವಿದೆಯಲ್ಲ, ಅದನ್ನು ಬಿಟ್ಟು ಕುರುಕ್ಷೇತ್ರ ದಾರುಣಿಯಲ್ಲಿ ಬಂದು ಜಾತಿ ನಿಂದನೆಯನ್ನು ಮಾಡುವುದರ ಮುಖೇನವಾಗಿ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸವನ್ನು ನೀನು ಮಾಡುತ್ತಿದ್ದೀಯಲ್ಲ. ಅಂದು ಪರೀಕ್ಷಾ ರಂಗದಲ್ಲಿ ನಡೆದಂತಹ ವಿಚಾರ ನಿನ್ನ ಗಮನ. ನನ್ನ ಶಕ್ತಿ ಸಾಮರ್ಥ್ಯವೇನೆಂಬುದನ್ನು ನೀನು ಕೂಡ ಅರಿತವನೇ ಸರಿ. ಆದರೆ ಈ ನಿಮಿಷದಲ್ಲಿ ತುಚ್ಛ ಮಾತುಗಳನ್ನು ಆಡುವಂತಹ ಸಂದರ್ಭ ನಿನಗೆ ಏರ್ಪಟ್ಟಿತ್ತಲ್ಲ ಎಂಬುದಾಗಿ ವಿಷಾದವನ್ನು ವ್ಯಕ್ತಪಡಿಸಬೇಕಾಗುತ್ತದೆ. ಪಾರ್ಥ, ಕಡುಗಲಿ ಎಂಬ ಅಬ್ಬರ ನಿನ್ನಲ್ಲಿ ಉಂಟಲ್ಲ, ಅದು ನಿನ್ನಲ್ಲಿರುವಂತಹ ಬಾಣದಲ್ಲಿ ತೋರ್ಪಡಿಸು. ತುಚ್ಛ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಿ ಹೋರಾಟಕ್ಕೆ ಮುನ್ನಡೆ. ಕರ್ಣ, ಮಾತಿನ ಹೋರಾಟ ಉಂಟೇನೋ ನಿನಗೆ? ಸಾಯಕ ದುಡುವ ವಿಚಾರ
ತುಚ್ಛೀಕಾರದ ಮಾತಲ್ಲ. ಜನ್ಮನೇ ಜಾಯತೆ ಜಂತು ಕರ್ಮಣೇ ಜಾಯತೆ ದ್ವಿಜ. ಹುಟ್ಟಿನಿಂದಲೇ ಜಂತುಗಳಾಗಿಯೇ ಈ ಪ್ರಪಂಚಕ್ಕೆ ವ್ಯಕ್ತಿಯೋರ್ವ ಪ್ರಕಟವಾಗುತ್ತಾನೆ. ಆದರೆ ಹುಟ್ಟಿನಿಂದಲೇ ಅಂತಲ್ಲ, ಬದುಕಿನಲ್ಲಿ ಜನ್ಮಸಿದ್ಧವಾದಂತಹ ಯಾವುದೇ ರೀತಿಯಾದಂತಹ ಮಾರ್ಗವೇ ಇದ್ದರೂ ಕೂಡ ಅದನ್ನು ನಡೆಯುವಲ್ಲಿ ವ್ಯಕ್ತಿ ನಡೆಯುತ್ತಾನೆ ಎಂಬುದೇ ಪ್ರಶ್ನೆ. ಪರೀಕ್ಷಾ ರಂಗದಲ್ಲಾದಂತಹ ಪ್ರಕರಣವೇ ಮೊದಲುಗೊಂಡು ನೀನು ನಿನ್ನ ಯಾವುದೇ ವಿದ್ಯೆ ಪ್ರಯೋಗವಾಗಿದೆಯೇ ಹೊರತು ಪ್ರದರ್ಶನವೇ ಹೊರತು ಪ್ರದರ್ಶನಕ್ಕೆ ನಮಗೆ ಸರಿಯಾದಂತಹ ವೇದಿಕೆ ಇಲ್ಲಿವರೆಗೆ ನಿರ್ಮಾಣವಾಗಲಿಲ್ಲವಲ್ಲ. ಆದ್ದರಿಂದಲೇ ನೀನು ವೇದಿಕೆಯನ್ನು ಹುಡುಕಿಕೊಂಡು ಹೋದವ. ಆ ಕಾರಣದಿಂದಲೇ ಈ ಹೊತ್ತು ನಮಗೆಲ್ಲ ವೇದಿಕೆಯನ್ನು ನೀನು ಸಿದ್ಧಪಡಿಸಿದವ. ಯಾಕೆ ಯಾಕೆ? ಕರ್ಣಾರ್ಜುನರ ಕಾಳಗವಲ್ಲ, ಚಂದ್ರವಂಶೀಯರ ಅರಸು ಮಕ್ಕಳ ಕಾಳಗದಲ್ಲಿ ಮಧ್ಯಮವರ್ತಿಯಾಗಿ ನೀನು ಹೊರಟು ಆ ಮೂಲಕವಾಗಿ ನಿನ್ನ ಆತ್ಮವಿಮರ್ಶನೆಯನ್ನು ಮಾಡುವುದಲ್ಲ, ತನ್ನದ್ದಾದಂತಹ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕಾಗಿ ಸಾಧನಾ ಕ್ಷೇತ್ರವಾಗಿ ಆರಿಸಿಕೊಂಡ ಕುರುಕ್ಷೇತ್ರವನ್ನು ನೀನೋರ್ವ ವ್ಯಕ್ತಿಯಾಗಿ ಇರುತ್ತಿದ್ರೆ ಪಾಂಡವ ಕೌರವರ ಯುದ್ಧವೇ ಜರುಗುವುದಕ್ಕೆ ಆಸ್ಪದವೇ ಇರಲಿಲ್ಲ. ಕೌರವರ ಪಾಂಡವರ ಯುದ್ಧ ನಡೆಯುತ್ತದೆ ಇಲ್ವೋ ನನಗೆ ಗೊತ್ತಿಲ್ಲ. ಕರ್ಣಾರ್ಜುನರ ಯುದ್ಧ ನಡೀಲೇಬೇಕು ಎಂಬುದಾಗಿ ಅಪೇಕ್ಷೆಯನ್ನು ಪಡುವವರಿದ್ದಾರೆ. ಹೌದು, ಅದು ಗೊತ್ತು ನನಗೆ. ಯಾಕೆ? ಈ ಪ್ರಪಂಚದ ಪ್ರತಿಯೊಬ್ಬರು ನಿನ್ನನ್ನು ನಿರೀಕ್ಷಿಸುತ್ತಾರೆ. ಯಾಕೆ? ಪಾರ್ಥ ವಿರೋಧಿಯಾದ ಕಾರಣದಿಂದ ಮಾತ್ರ. ಈ ಹೊತ್ತು ಪಾರ್ಥನ ವಿರೋಧ ಇಲ್ಲ ಅಂತ ಮತ್ತೊಬ್ಬರಿಗೆ ತಿಳಿಸು. ನಿನ್ನನ್ನು ಯಾರು ತಮ್ಮ ಅಂಕೆಯಲ್ಲಿಡುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಹೋರಾಟ ಮಾಡುವುದಕ್ಕಾಗಿ ಕೇವಲ ಬಾಯಿಯ ಉಪಚಾರ ಸಾಕಾಗುವುದಿಲ್ಲ. ಮತ್ತೆ ಸಹಾಯಕ ತೊಡುವಲ್ಲಿ ವಿಚಾರ. ಸಹಾಯಕ ತೊಡುವ ವಿಚಾರವೆಂದರೆ ಮಂತ್ರಾಸ್ತ್ರಗಳ ಪ್ರಯೋಗ. ಧನುರ್ವೇದವನ್ನು ಅಭ್ಯಾಸ ಪ್ರತಿಯೊಬ್ಬರೂ ಮಾಡುವುದಿಲ್ಲ. ಮಾಡುವ ಅರ್ಹತೆ ಯಾರಿಗಿದೆ? ಕ್ಷಾತ್ರಿಯರಿಗೆ, ಬ್ರಾಹ್ಮಣರಿಗೆ ಮಾತ್ರ. ಅಧ್ಯಾಪನಕ್ಕೆ ಮಾತ್ರ ಬ್ರಾಹ್ಮಣನವರು ಅದನ್ನು ಕಲಿಯುತ್ತಾನೆ. ಕ್ಷಾತ್ರಿಯನವರು ತಮ್ಮದಾದಂತಹ ಧರ್ಮ ರಕ್ಷಣೆಗಾಗಿ ಕಲಿಯುತ್ತಾನೆ. ಸೂತನವರು ಅದನ್ನು ಕಲಿತದ್ದಿದೆಯೇ? ಇಲ್ಲ. ಹಾಗಿದ್ದರೆ ಧರ್ಮ ರಕ್ಷಣೆಯನ್ನು ಮಾಡುವುದು ಯಾರು? ಕ್ಷಾತ್ರಿಯರು ಮಾತ್ರ. ಹಾಗಿದ್ರೆ ಸಹಾಯಕ ತೊಡುವಲ್ಲಿ ವಿಚಾರ. ಹೋರಾಟ ನಮಗಾಗಿದೆ. ನಿನ್ನ ಜೀವನದ ಹಿಂದೆ ತಿರುಗಿ ನೋಡಿದಾಗ ದ್ರುಪದನ ಪ್ರಕರಣವೇ ಮೊದಲುಗೊಂಡು ದ್ರುಪದನಲ್ಲೇ ನೀನು ಸೋತಿದ್ದಿ. ಆ ಮುಖೇನವಾಗಿ ಮುಂದುವರಿದುಕೊಂಡು ಹೋದಾಗ ಚಿತ್ರಸೇನ ಕಾಳಗ, ಚಿತ್ರಸೇನವೇ ಮೊದಲುಗೊಂಡು ಅವನಿಂದ ಬಂಧಿತನಾಗಿದ್ದಿ ನೀನು. ಆ ಹೊತ್ತಿಗೆ ಚಿತ್ರಸೇನನಿಂದ ನಾನು ಬಿಡಿಸಿದ್ದು ಎಂಬುದನ್ನು ನೀನು ಈ ಹೊತ್ತಿನಲ್ಲಿ ಅರ್ಥವಿಸಿಕೊ. ಗೋಗ್ರಹಣ ಪ್ರಕರಣ ಅಲ್ಲಾದಂತಹ ಸೋಲು, ವಿಕರ್ಣನ ರಥವನ್ನು ಹತ್ತಿಕೊಂಡು ನೀನು ಬೆನ್ನು ತೋರಿಸಿ ಹೋದವ. ಆದ್ದರಿಂದಲೇ ಬದುಕಿನಲ್ಲಿ ಇಷ್ಟರವರೆಗೆ ಸೋಲೆಂಬುದು ನನಗಿಲ್ಲ ನಿನ್ನೆದುರಿನಲ್ಲಿ. ಹಾಗಿದ್ರೆ ಆ ಸೋಲನ್ನೇ ನಿನಗೆ ಸಾವು ಎಂಬ ಹಾಗೆ ಭಾವಿಸಿದ್ದಿ ಅಂತಾದರೆ ನೀನು ಬಿಡು. ಈ ಹೊತ್ತಿನಲ್ಲಿ ಕರ್ಣಾರ್ಜುನರ ಈ ಪಾರ್ಥನ ಎದುರಿಗೆ ಈ ಕರ್ಣನನ್ನು ಬದುಕುವುದಕ್ಕೆ ಯಾರು ಬಿಡ್ತಾರೆ? ಆದ್ದರಿಂದಲೇ ಸಾಯದೆ ನಡೆಯ ಈ ಮನೆಗೆ. ಪಾರ್ಥ ಬಿಡು. ನಾನು ಗುರುಕುಲದಲ್ಲಿ ಸಕಲ ವಿದ್ಯಾಭ್ಯಾಸವನ್ನು ಪಾರಂಗತವನ್ನು ಮಾಡಿ ನಾನೂ ಬಿಲ್ಗಾರಿಕೆಯನ್ನು ಕಲಿತಿದ್ದೇನೆ. ಯಾವ ರೀತಿಯಲ್ಲಿ ಶಸ್ತ್ರ ಅಸ್ತ್ರಗಳನ್ನು ಹೂಡಬೇಕು ಎಂಬ ಪರಿಜ್ಞಾನವೂ ನನಗಿದೆ. ಕಲಹದಲ್ಲಿ ಅತಿ ಸಮರ್ಥ ಎಂಬುದಾಗಿ ನೀನು ಹೇಳಿದ್ದೀಯಲ್ಲ, ಹೌದೇನು? ನಿನ್ನ ಶಕ್ತಿ ಸಾಮರ್ಥ್ಯವೇನೆಂಬುದನ್ನು ತೋರ್ಪಡಿಸುವುದನ್ನು ಬಿಟ್ಟು ಬೇರೆ ರೀತಿಯ ವಾಮ ಮಾರ್ಗವನ್ನು ಹಿಡಿದು ಆ ಮುಖೇನವಾಗಿ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವುದಕ್ಕೆ ನೀನು ಮುಂದಾಗಿದ್ದೀಯಲ್ಲ,
ನಿನ್ನ ಶಕ್ತಿ ಸಾಮರ್ಥ್ಯವೇನೆಂಬುದನ್ನು ಹಾ. ಈ ಸಂದರ್ಭದಲ್ಲಿ ಸಾಧ್ಯವಾದರೆ ನಿನ್ನಲ್ಲಿ ತೋರ್ಪಡಿಸು. ಹಾ. ಆ ವಿಚಾರವನ್ನು ಬಿಟ್ಟು ಹಾ. ಮಿಕ್ಕುಳಿದ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವುದನ್ನು ಬಿಟ್ಟು ಹಾ. ಕುರುಕ್ಷೇತ್ರ ದಾರುಣಿಯಲ್ಲಿ ಹಾ. ಕೌರವೇಶ್ವರನಿಗೆ ನಾನು ಮಾತು ಕೊಟ್ಟು ಬಂದಿದ್ದೇನೆ. ಹಾ. ಸೂರ್ಯ ಅಸ್ತಂಗತನಾಗುವುದಕ್ಕಿಂತ ಮೊದಲುಗೊಂಡು ಹಾ. ಪಾರ್ಥನ ಶಿರಚ್ಛೇದನ ಮಾಡುತ್ತೇನೆ ಎಂಬುದಾಗಿ ಹಾ. ಕಟಿಬದ್ಧನಾಗಿ ನಿನ್ನೆದುರು ಬಂದಿದ್ದೇನೆ. ಹಾ. ಶಕ್ತಿ ಸಾಮರ್ಥ್ಯ ಉಂಟು ಅಂತಾದರೆ ಬಾ ಮುಂದಕ್ಕೆ, ಬಾ ಮುಂದಕ್ಕೆ. ಮಾತಿನಲ್ಲಿ ನನಗೆ ವಿಶ್ವಾಸ ಉಂಟು ಅಂತಾದರೆ ಹಾ. ಅದನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ಆಹಾ. ನೋಡೋಣ. ನೋಡೋಣ. ಈ ಪರಿಯಳ ಹರಿಯ ಫಲಗುಣವೇ ಅದರ ದಾಪದಿಂದೆದ್ದಾಡಿ ನನಿ ಬಳಿಕ ಕರನು ಪ್ರತಾಪದಿಂದ ತೆಗೆದೆಸೆಯೇ ಅರಣ್ಣನ ರಥವು ಬುಗುರಿಯಂತೆ ತಿರುಗನೆ ತಿರುಗಿದು. ಹೌದು, ಜೀವನದ ಉದ್ದೇಶ ಏನುಂಟು ಅದನ್ನು ಸಾಧಿಸುವುದಕ್ಕಾಗಿ ಯುದ್ಧ. ಈ ಹೊತ್ತಿನಲ್ಲಿ ಮಂತ್ರಾಸ್ತ್ರಗಳ ಪ್ರಯೋಗ. ಕದನದಲ್ಲಿ ಕುರುಕ್ಷೇತ್ರದಲ್ಲಿ ದೇವರೆಲ್ಲರೂ ನೆನನೋಟಕರಾಗಿದ್ದಾರೆ. ಈ ಯುದ್ಧದಲ್ಲಿ ಕರ್ಣಾರ್ಜುನರ ಯುದ್ಧ ಹೇಗೆ ಎಂಬ ಹಾಗೆ. ಹಾಗಿದ್ದರೆ ಯುದ್ಧದಲ್ಲಿ ಈತನನ್ನು ನಿಪಾತಗೊಳಿಸುವುದಕ್ಕಾಗಿ ಗಾಂಧೀವನ್ನು ಜಯಗೈಯುತ್ತಿದ್ದೇನೆ. ಸಿಂಜಿನಿಯಿಂದ ಶರವನ್ನು ಪ್ರಯೋಗ ಮಾಡಿ ಬುಗರಿಯಂತೆ ತಿರುಗುವಂತೆ ಮಾಡುತ್ತೇನೆ. ಒಳ್ಳೆ ಪಾರ್ಥ, ಹೊಗಳೊಂದು ಯೋಜನೆ ಬಿಟ್ಟ ಖಂಡೀನಯ ಕೋಪದೀನನ ಇಲ್ಲೆಲ್ಲ ರಾಜನ ಹೊರೂಟನು ಈ ಪರಂತಮೆಯ ಮೇಲೆ ಬಂದು ಇಲ್ಲಂತರ ಬಿಂದೆ ಸರಿದಿದು ಕರ್ರನೆ. ಪಾರ್ಥ, ಆ, ಬಳಿರೆ ಮೆಚ್ಚಿದ್ದೇನೆ. ಒಂದೊಮ್ಮೆಗೆ ನನ್ನ ರಥವನ್ನು ನೀನು ಅದೆಷ್ಟೋ ಯೋಜನೆಗಳಷ್ಟು ಹಿಂದೆ ಸರಿಸಿದ್ದೇ ಸರಿ. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನಾನು ಕೊಂಡಾಡಲೇಬೇಕಲ್ವ? ಅದು ಆದರೆ ನನ್ನಲ್ಲಿರುವಂತಹ ಪ್ರತ್ಯಾಸ್ತ್ರಗಳನ್ನು ಬಿಡುವ ಮುಖೇನವಾಗಿ ಅದೋ ನಿನ್ನ ರಥದ ಅವಸ್ಥೆ ಏನಾಗಿದೆ ನೋಡು. ಕರ್ಣ ಕರ್ಣ ಜಗವಿಖ್ಯಾತ ಧನು ಸಮರದು ಸತ್ಪಾತಿಶಯನ ಹೆದಿರುರೇ ಸಮರದೊಳು ಸತ್ಪಾತಿಶಯನ ಹೆದಿರುರೇ ಭಲಿರೇ ಮಜಬಿಲ್ಲಾಳು ನೀನು ತಿರುರೇ ಮಜಬಿಲ್ಲಾಳು ನೀನೆನುತ್ತ ತೂತು ಮಜ. ಆಹಾ, ಕರ್ಣ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ ಆಹಾ, ಯುದ್ಧವನ್ನು ನಾನು ಗಮನಿಸಿದವನು. ಹ, ಈ ಕ್ಷೇತ್ರದಲ್ಲಿ ಹ, ಇನ್ನಲ್ಲ ಹಿಂದೆಯೂ ಯುದ್ಧ ಆಗಿದೆ. ಹ. ಪರಶುರಾಮರು ಮತ್ತು ಭೀಷ್ಮಾಚಾರ್ಯರ ಸಮರ. ನಾವು ನೋಡಿ. ಆದರೆ ಹ, ಅಲ್ಲಿಂದ ಇಲ್ಲಿಯವರೆಗೂ ಹ, ಈ ಕ್ಷಣದವರೆಗೂ ಕೂಡ ಹ. ಹೋರಾಟದಲ್ಲಿ ಅಪ್ರತಿಮ ಒಂದು ಸಾಧನೆಯನ್ನು ನೀನು ಮಾಡಿದ್ದಿ ಎನ್ನುವುದನ್ನು ನಾನು ಗಮನಿಸಿದ್ದೆ. ಹ, ಸಮಾಜ ನಿನ್ನನ್ನು ಹೀನ ಸ್ಥಿತಿಯಲ್ಲಿ ಕಂಡಿತ್ತು. ತುಚ್ಛ ಮಾತುಗಳಿಂದ ನಿಂದಿಸ್ತಾ ಇದೆ. ಭೀಷ್ಮಾಚಾರ್ಯನು ನೀನು ಯುದ್ಧಕ್ಕೆ ತಕ್ಕವನಲ್ಲ ಹ, ಎಂದು ಗದ್ದಾಘೋಷವಾಗಿ ಸಾರಿದರು. ಹ, ಕುಲಗುರುಗಳಾದಂತಹ ದ್ರೋಣಾಚಾರ್ಯರು ನಿನ್ನನ್ನು ಅರ್ಧಗತಿಕ ಅಂತ ಸಂಬೋಧಿಸಿದರು. ಹ. ಆದರೆ ಜೀವನ ಅನ್ನುವುದು ಯಾವತ್ತೂ ಕೂಡ ಅದು ಚರಿತ್ರೆ ಆಗಬೇಕು, ಇತಿಹಾಸದ ಪುಟದಲ್ಲಿ ಉಳಿಯಬೇಕು. ಹ, ಅಂತ ಒಂದು ಪುಟವನ್ನು ನೀನು ಇವತ್ತು ತೆರೆದಿದ್ದಿ ನಿನ್ನ ಬದುಕಿನಲ್ಲಿ. ಮೆಚ್ಚಿದೆ. ಧನುರ್ವೇದದ ಪೂರ್ಣತೆಯನ್ನು ಸಂಪಾದಿಸಿಕೊಂಡಿದ್ದಿ. ಗುರುಗಳಾದಂತಹ ಪರಶುರಾಮರಿಂದ ಅರ್ಧ ವಿದ್ಯಾಭ್ಯಾಸವನ್ನು ಕಲಿತವ ಅನ್ನುವಂತ ಒಂದು ಮಾತು ಇದ್ದರೂ ಕೂಡ ವರ್ತಮಾನದಲ್ಲಿ ಗುರುಧಾರುಣಿಯಲ್ಲಿ ಮಹಾರಥಿಕ ಕರ್ಣ ಅನ್ನುವಂಥ ಹೆಗ್ಗಳಿಕೆಯ ಸ್ಥಾನವನ್ನು ನೀನು ಪಡೆದಿದ್ದಿ.
ಮನ ದುಂಬಿ ನಿನಗೆ ನಾನು ಉತ್ತರಿಸ್ತೇನೆ. ಬಲಿರಿ ಶಾಪ ಪೂತ ಮಜುರಿ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಯಾರುದಾನರ ವೈರಿ ಪೊಗಳಿದ ಮಾತ ಕೇಳುತ್ತ ಪಾರ್ಥ ಮನದಲ್ಲಿ ಯಾತುದಾನರ ವೈರಿ ಪೊಗಳಿದ ಮಾತ ಕೇಳುತ್ತ ಪಾರ್ಥ ಮನದಲ್ಲಿ ಕಾತರಿಸಿದನು ವಿಳುಹಿ ದುಗುಡದೊಳಿರಳೋ ಕಾತರಿಸಿದನು ವಿಳುಹಿ ದುಗುಡದೊಳಿರಳು ಹರಿನುಡಿದ ಯಾತುದಾನರ ವೈರಿ ಪೊಗಳಿದ ಮಾತ ಕೇಳುತ್ತ ಪಾರ್ಥ ಬದುಕಿನಲ್ಲಿ ಬಂದೊದಗಿದಂತಹ ದುರ್ದಿನಗಳಲ್ಲಿ ಇದು ಒಂದು ಪಾರ್ಥನ ಜೀವಿತ. ಹೀಗೂ ಆಯಿತಲ್ಲ, ಈ ಪ್ರಪಂಚದಲ್ಲಿ ಭಾರವಾದಂತಹ ಬಿಲ್ಲು, ಅತ್ಯದತ್ತವಾದಂತಹ ಗಾಂಡೀವ, ಉತ್ತೇಜಿತವಾದಂತಹ ವಾಕ್ ರಸದಿಂದಲೇ, ಭಗವಂತನ ವಾಕ್ ರಸದಿಂದಲೇ ಆತ್ಮವಿಶ್ವಾಸದಿಂದ ಎದ್ದುತ್ತಿರುವಂತಹ ಗಾಂಡೀವಿ ಜಾರಿ ಹೋಗಿದೆ. ಅಕ್ಷಯ ತೋನೀರ ಜಾರುತ್ತಾ ಇದೆ. ಯಾಕೆ? ದಾನವರ ವೈರಿ ಶ್ರೀಹರಿ ಅವನು ವಿರೋಧಿ ಪಾಳಯದಲ್ಲಿದ್ದಂತಹ ವಿರೋಧಿಯನ್ನು ಹೊಗಳುವುದರ ಮೂಲಕವಾಗಿ ತನ್ನ ಆತ್ಮವಿಶ್ವಾಸದ ಕೊರತೆಯಾಗುತ್ತಾನೆ. ಹಾಗಿದ್ದರೆ ಯುದ್ಧ ಯಾಕೆ? ಸಾಕಂದ್ರೆ ಸಾಕು. ಈ ಯುದ್ಧ ಎಷ್ಟು ಸಾಕು, ಬಂದದ್ದೇ ಸಾಕು. ಸಾಕೋ ಸಾಕಾಗಿ ಹೋಯಿತು. ನೋಡೋಣ ಏನಾಗ್ತದೆ. ಇದು ಭಾರ ಬೀಳಿಸಿದ್ದಲ್ಲ, ಧನುವನ್ನು ಕೆಳಗೆ. ಇವನಿಗೆ ಒಮ್ಮೊಮ್ಮೆ ಚಳಿ ಜ್ವರ ಬರುವುದುಂಟು. ಈ ಚಳಿ ಜ್ವರ ಬಂದವರಿಗೆ ಒಂದು ಕಂಬಳಿ ಕೊಟ್ಟರೆ ಅರ್ಥ ಉಂಟು, ಆದರೆ ಇವನಿಗೆ ಬಂದಂತ ಚಳಿ ಜ್ವರಕ್ಕೆ ಕಂಬಳಿ ಆಗುವುದು. ಒಮ್ಮೊಮ್ಮೆ ಅವನಿಗೆ ಗಾಳಿ ಕಮ್ಮಿ ಆಗುವುದು ಅಂತ ಉಂಟು. ನಾನು ಆಗಾಗ ತುಂಬಿಸಿದ್ರಿಂದ ಇವ ಒಮ್ಮೆ ಎದ್ದು ನಿಲ್ತಾರೆ. ಗಾಂಡಿವವನ್ನು ಇಳಿಸಿದ್ದಾರೆ. ಯಾಕೆ ಅನ್ನೋದು ನನಗೆ ಗೊತ್ತು, ಆದರೆ ಅವನಿಂದಲೇ ಕೇಳಬೇಕಲ್ಲ. ಚಿಂತೆಯಿಂದ ಮುಖವನ್ನು ನೆಲಕ್ಕೆ ನೋಡುತ್ತಾ ನಿಂತ ಪಾರ್ಥನಲ್ಲಿ ಮಾತನಾಡಿಸ್ತೇನೆ. ಪಾರ್ಥ, ಏನು ಚಿಂತೆ ನಿನಗೆ? ಬಂತು ಪಾರ್ಥ ಎನ್ನೊಳೀಗ ಬೇಳು ಬೇಳು. ಏನು ಚಿಂತೆ ಬಂತು ಪಾರ್ಥ ಎನ್ನೊಳೀಗ ಬೇಳು. ಏನು ಚಿಂತೆ ಬಂತು ಪಾರ್ಥ ಎನ್ನೊಳೀಗ ಬೇವು. ಪಾನ ಭಂಗವನ್ನು ಗೆದ್ದರ ನಿನಗಿನಗಿನೊಳು. ಪಾನ ಭಂಗವನ್ನು ಗೆದ್ದರ ಯಾರು ಇಂದಿನೊಳು. ಮುಂದೆ ಕರ್ಣ ನೆಮ್ಮದು ನಿಂದಿರುವ ತಾನದಕೋ. ಮುಂದೆ ಕರ್ಣ ನೆಮ್ಮದು ನಿಂದಿರುವ ತಾನದಕೋ. ಇದನವ ನಿಲು ಕುಳಿತು ಕೊಂದಿರುವುದು ನೀನ್ಯಾಕೋ. ಏನು ಚಿಂತೆ ಬಂತು ಪಾರ್ಥ ಎನ್ನೊಳೀಗ ಬೇಳೋ. ಪಾರ್ಥ, ನಿನ್ನಲ್ಲಿ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಅರ್ಥ ಆಗುವುದಿಲ್ಲ. ನಿನ್ನ ಅವಸ್ಥೆಯನ್ನು ನೋಡುವಾಗ ಗ್ರಾಮ್ಯ ಭಾಷೆಯಲ್ಲಿ ಹೇಳುವುದು, ಬೆತ್ತದಿಂದ ಎರಡು ಕುಟ್ಟೆ ಮಾತಾಡಬೇಕು ಅಂತ. ಅರ್ಜುನ, ನಾನು ಗಮನಿಸ್ತಾ ಇದ್ದವನು, ಶರಪ್ರಯೋಗ ಮಾಡ್ತಾ ಇದ್ದವರು ನೀವು. ಹೌದು, ಕ್ಷಣ ಕಾಲ ವಿರಾಮ ಇರಲಿಲ್ಲ. ಒಂದು ಕ್ಷಣ ನನಗೂ ಆಶ್ಚರ್ಯ ಆಯಿತು. ವಿರಾಮದ ಸಮಯ ಬಲಪ್ರಯೋಗ ಮಾಡುವುದಕ್ಕೆ ಆತ ಸಿದ್ಧನಾಗಿದ್ದಾನೆ. ಸಿದ್ಧವಾದವನು ಪ್ರಯೋಗಿಸುವುದಿಲ್ಲ. ಅವನ ಮುಖದಲ್ಲಿ ಒಂದು ಆಶ್ಚರ್ಯ ಕಾಣ್ತಾ ಇದೆ. ರಥದ ಮುಂದೆ ಇದ್ದ ನಾನು ನೋಡ್ತೇನೆ. ಅವನಲ್ಲಿ ಯಾಕೆ ಈ ಆಶ್ಚರ್ಯ?
ಆಗ ನನಗೆ ಸಂಶಯ ಬಂದ. ಒಮ್ಮೆ ತಿರುಗಿ ನೋಡಿದಾಗ ಗಾಂಧೀವವನ್ನು ನೀನು ಕೆಳಗೆ ಇಟ್ಟಿದ್ದೆ. ಚಿಂತೆಯಿಂದ ನೀನು ನೆಲವನ್ನು ನೋಡ್ತಾ ಇದ್ದೆ. ಇಲ್ಲಿ ಚಿಂತೆ ಮಾಡುವುದಕ್ಕೆ ಇದು ಜಾಗ ಅಲ್ಲ. ವಿಮರ್ಶೆ ಮಾಡುವುದಕ್ಕೂ ಇದು ಸ್ಥಳ ಅಲ್ಲ. ಏನು ಮಾಡ್ತಿದ್ರು ಇದಕ್ಕೆ ಸ್ಥಳ ಬೇರೆ. ಅದಕ್ಕಾಗಿ ಮಾತಾಡದೆ ಇರುವುದಕ್ಕೂ ಇದು ಸ್ಥಳ ಅಲ್ಲ. ಯಾಕಂದ್ರೆ ಇದು ಯುದ್ಧ ಕ್ಷೇತ್ರ. ಬಾಯಲ್ಲಿ ಮಾತಾಡ್ಲಿಕ್ಕಾಗದಿದ್ರು ಕೈಯಲ್ಲಿ ಮಾತಾಡ್ಬೋದಲ್ಲ ನಿನಗೆ. ಮೂಕನಾದವನು ಕೈಯಲ್ಲಿ ಮಾತಾಡ. ನೀನು ಆಗೋ ಮಾಡಲಿಲ್ಲ. ಒಂದು ನರದೋಷ ಇದ್ದವರಾಗಿ ಒಂದು ಸ್ತಬ್ಧವಾಗಿದ್ದೀನಿ. ಇರಬಹುದು. ಯಾಕೆ ಬಹು ಸಂಶಯಕ್ಕೆ ಎಡೆ ಇಲ್ಲ. ನನಗೆ ಕೆಲವು ಪ್ರಶ್ನೆಗಳನ್ನು ನಿನ್ನಲ್ಲಿ ಕೇಳಲು ಉಪಾಯ ಇಲ್ಲ. ನಿನಗೆ ಯುದ್ಧ ವಿರಾಮವನ್ನು ಘೋಷಿಸಲಿಕ್ಕೆ ಹೇಳಿದವರು ನನಗೆ ಅದಕ್ಕೆ ಉತ್ತರ ಬೇಕು. ಸಾರಥಿಯಂತ ನಾನು ಇರುವಾಗ ನನ್ನ ಕಲ್ಪನೆಗೆ ಬರದೆ ನೀನು ಯುದ್ಧ ವಿರಾಮವನ್ನು ತಾಳಿದ್ದೀಯಂತಾದರೆ ಅದು ಸರಿಯೋ ನೀನು ಹೇಳಬೇಕು, ನಾನಲ್ಲ. ಹೌದು, ಸರಿಯೋ ಅಂತ ನೀನು ಹೇಳಬೇಕು, ಸರಿ ಅಲ್ಲ ಅಂತೇಳಿ. ಅಥವಾ ಸರಿ ಅಂತ ಸಾಧಿಸಬೇಕು ನನ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಒಂದು ಯುದ್ಧ ಕ್ಷೇತ್ರದಲ್ಲಿ ವಿರಾಮವನ್ನು ಘೋಷಿಸುವಂತ ಹಕ್ಕು ನಿನಗೆ ಕೊಟ್ಟವರು ಯಾರು ಕೊಟ್ಟವರು? ಅದು ಕೊಟ್ಟದ್ದು ಯಾರು ಅಂತ ನೀನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲಲ್ಲ. ನನಗೆ ಗೊತ್ತಿಲ್ಲದನ್ನು ನಾನೇ ಹೇಳು. ಒಂದೋ ದೃಷ್ಟದ್ಯುಮ್ನ ಹೇಳಬೇಕು. ದೃಷ್ಟದ್ಯುಮ್ನ ಪಾಂಡವ ಸೇನಾಧಿಪತಿ. ಇಲ್ಲದಿದ್ದರೆ ನಿಮಗೆ ಹಿರಿಯನಾದಂತ ಧರ್ಮರಾಯ ಅವನ ಒಪ್ಪಿಗೆಯ ಮೇರೆಗೆ ನೀನು ವಿರಾಮವನ್ನು ಘೋಷಿಸಬೇಕು. ಏಕಪಕ್ಷೀಯವಾಗಿ ನೀನು ಹೇಗೆ ಘೋಷಿಸಿದಿ ನನ್ನ ಗಮನಕ್ಕೆ ಬಾರದು. ಯಾಕೆ ದೃಷ್ಟದ್ಯುಮ್ನನು ಯಾಕೆ ಗೊತ್ತು? ಯಾಕೆ ನಿನ್ನ ಸಂಪೂರ್ಣ ಜವಾಬ್ದಾರಿ ಇರುವುದು ನನಗೆ. ಕರ್ಣ ಬಿದ್ದಂತ ಬಾಣ ನಿನ್ನ ವಿರಾಮದ ಸಮಯದಲ್ಲಿ ನಿನಗೆ ತಾಗಿತು ಅಂತಾದರೆ ನಾನು ಸಾರಥಿಯಾಗಿ ಇದ್ದೀಯರು ಪ್ರಯೋಜನ. ಹೌದು ಅಲ್ವೋ? ವಿಷಯ ಹೌದು. ಹಾಗಾದ್ರೆ ನನಗೊಂದು ಅಪವಾದ ಬಯಸಲಿಕ್ಕೆಲ್ಲ ನೀನು ಮಾಡಿದ್ದೀರಿ. ಹೌದಾ ಎಲ್ಲವೂ ನಿನ್ನಲ್ಲಿ ಉಂಟು ಮಾಡ. ಹೌದು ಅಲ್ಲ, ನನಗೆ ಉತ್ತರ ಬೇಕು. ಈಗ ವಿರಾಮವನ್ನು ನೀನು ಘೋಷಿಸ್ತಿ ಅಂತಾದರೆ ಈ ಯುದ್ಧ ಯಾರಿಗಾಗಿ ಅದು ನೀನು ಹೇಳ್ಬೇಕಾ? ನಾನೇ ಹೇಳುದು. ಯುದ್ಧ ಯಾರಿಗಾಗಿ? ನಿಮಗಾಗಿ ಅಲ್ವೋ? ನಿಮಗಾಗಿ. ಹೌದು, ಹಿಂದೆ ಎಲ್ಲೋ ಕೇಳಿದಂತಹ ನೆನಪು. ಎಲ್ಲಿ ಯುದ್ಧ ಯಾರಿಗಾಗಿ ಅಲ್ವಾ? ಹೌದೌದು, ಯಾರಿಗಾಗಿ? ಒಮ್ಮೆ ಮಾನಸಿಕವಾದಂತಹ ಕ್ಷೋಭೆ ಉಂಟಾದಾಗ ಯುದ್ಧದ ಮೊದಲಿಗಾಗಿ. ಇವು ಯುದ್ಧ ಯಾರಿಗಾಗಿ ಅಂತ ನೀನೆಲ್ಲ ಕೇಳಿತ್ತು. ಹೌದು, ಅಸ್ತಿನಾವತಿ ನಾಳೆ ಯಾರಿಗೆ? ಅಸ್ತಿನಾವತಿ ನಾಳೆ ಯಾರಿಗೆ? ಯುದ್ಧದಲ್ಲಿ ನೀವು ಗೆದ್ದೀರಿ ಅಂತ ಆದ್ರೆ ಅಸ್ತಿನಾವತಿ ಯಾರಿಗೆ? ಹಸ್ತಿನಾವತಿ ಪಾಂಡವರಿಗೆ. ಧರ್ಮರಾಯನಿಗೆ ಪಾಂಡವರಿಗೆ ಅಂತೇಳಿ. ಹಾಗಾದರೆ ಈ ಯುದ್ಧವನ್ನು ನಿಮಗೋಸ್ಕರವಾಗಿ ನೀವು ಮಾಡುತ್ತಿರುವಾಗ ನೀನು ವಿರಾಮವನ್ನು ಘೋಷಿಸಿ ಅಂತಾದರೆ ಏನು ಸಂಬಂಧ ಇಲ್ಲದ ಒಬ್ಬ ಸಾಮಾನ್ಯ ಸೈನಿಕ ಹೋರಾಟ ಮಾಡ್ತಾರೆ. ಹೌದಾ? ಹೌದು. ಯಾರಿಗಾಗಿ ಯುದ್ಧ ಮಾಡುವುದು? ಯಾರಿಗಾಗಿ? ನಿಮಗಾಗಿ. ಹೌದಾ? ನಿಮಗಾಗಿ ಅವನು ಪ್ರಾಣತ್ಯಾಗ ಮಾಡುವಾಗ ನೀನು ಇಲ್ಲಿ ವಿರಾಮ ಮಾಡಿ ಇನ್ನಷ್ಟಿಗೆ ನೀನು ಕುಳಿತುಕೊಳ್ಳುವುದು ನ್ಯಾಯವೇ? ಅದೇ ಎಲ್ಲವೂ ನೀನೇ. ಎಲ್ಲ ಪ್ರಶ್ನೆ ನೀನಲ್ಲ, ನಾನು ಹಾಕ್ಬೇಕಾದ್ದು. ನೀನು ಉತ್ತರಿಸುವ ಜಾಗದಲ್ಲಿದ್ದಿ. ಪ್ರಶ್ನೆ ಮಾಡುವ ಜಾಗದಲ್ಲಿ ನೀನಿಲ್ಲ. ಪ್ರಶ್ನೆಯನ್ನು ನೀನು ನಡೆಸಬೇಕಾದದ್ದು ನಾನು. ಆದರೆ ನಿನಗೆ ಆಗುವುದಿಲ್ಲ. ಯಾಕೆ ನೀನು ವಿರಾಮ ಘೋಷಿಸಿ? ಹೌದು. ಈಗ ನಾನು ಏನು ಮಾಡಬೇಕು ಅಂತ? ಏನು ಮಾಡಬೇಕು ಅಂತಲ್ಲ, ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಸಾಕು. ಈಗ ಒಬ್ಬ ಇಂಥ ಸಂದರ್ಭದಲ್ಲಿ ಕೂಡ ನಿನ್ನನ್ನು ರಕ್ಷಿಸುವಂತ ಹೊಣೆಗಾರಿಕೆ ನನಗೆ ಉಂಟಾ ಇಲ್ಲವೇ? ಖಂಡಿತವಾಗಿ. ಇಂದಲ್ಲ, ದ್ರೌಪದಿ ಸ್ವಯಂವರದಲ್ಲಿ ನಾನೊಂದು ಮಾತು ಹೇಳಿದ್ದೆ ಗೊತ್ತಾ? ಹೌದು. ಏನು? ಏನು ನೀನು ಹೇಳು ಅಂತ ಹೇಳಿದ್ರು. ನಾ ಹೇಳ್ತೇನೆ. ನಮ್ಮ ಅವ್ವೆ ಕುಂತಿದೇವಿ ಈ ಮಕ್ಕಳನ್ನು ರಕ್ಷಿಸಬೇಕು ಎಂಬ ಹಾಗೆ ಕುಂಬಾರ ಕೇರಿಯಲ್ಲಿ ನಿನ್ನ ಪಾದತಲದಲ್ಲಿಟ್ಟಾಗ ಪ್ರಾಣದಂತೆ ಕಾಪಾಡು. ಮಮ ಪ್ರಾಣ ಹಿ ಪಾಂಡವ. ಸತ್ಯ ಅಂತ ಅದನಿಗೆ ಸುಳ್ಳು ಮಾಡಲಿಕ್ಕೆ ನೀನು ಹೊರಟದ್ದು. ಅದನ್ನು ಸುಳ್ಳು ಮಾಡಲಿಕ್ಕೆ ನೀನು ಹೊರಟದ್ದು. ಆ ಜವಾಬ್ದಾರಿ ನನ್ನಲ್ಲಿ ಉಂಟು. ಮತ್ತೊಂದು ಜವಾಬ್ದಾರಿ ಉಂಟು. ಯಾವುದು? ನಿಮ್ಮನ್ನು ಗೆಲ್ಲಿಸ್ತೇನೆ ಅನ್ನುವಂತ ಹಠ ಛಲ ಈಗಲೂ ಇದೆಯೋ? ಆದ ಕಾರಣ ಸಂಧಾನದಲ್ಲಿ ಹೇಳಿದ್ದು ನಾನು ಪಾಂಡವರ ಕೈಯಾಯುಧವಾಗಿ ಬಳಸಿಕೊಳ್ಳುವೆ. ಈಗ
ನಿಮ್ಮನ್ನು ಒಂದು ಆಯುಧವಾಗಿ ನಾನು ಧೈರ್ಯದಲ್ಲಿ ಹಿಡ್ಕೊಂಡು ಹೋಗುದೆ. ನೀವು ಯಾವಾಗ ಕಳಚಿ ಬೀಳ್ತೀರಿ ಅಂತ ನನಗೆ ಗೊತ್ತು. ಹೌದು ಅರ್ಜುನ, ಓ ಚಿಂತೆಗೆ ನೀನು ಒಳಗಾಗಿ ಒಂದು ಚಿಂತೆ ಬರಬೇಕಿದ್ರೆ ಒಂದು ಕಾರಣವೇ. ಇಲ್ಲಿ ಅಂತ ಕಾರಣ ಏನು ಸೃಷ್ಟಿಯಾಗಲಿಲ್ಲ. ಇಲ್ಲಿ ಒಂದೇ ಪ್ರಸಂಗ ನಡೆಯುವುದು, ಕರ್ಣ ಅರ್ಜುನ ಕಾಲ ಅಲ್ವೋ? ಹೌದು, ಬೇರೆ ಪ್ರಸಂಗ ಇಲ್ಲ. ಮತ್ತೆ ಇದು ಮುಗಿದ್ರೆ ಮತ್ತೆ ಏನಾದರೂ ಶುರು ಆಗ್ಬೋದು. ಯಾರು ನಾನು ಒಂದು ಅಲ್ಲ, ಮತ್ತೆ ಈ ಪ್ರಸಂಗ ಮುಗಿದ್ರೆ ಹೌದು, ಮತ್ತೆ ನಾವು ಸಂಯೋಜಿಸುವ ನಾವು ಬೇಕು ಅಂತ ಆದರೆ ಬೇಕಾಗ್ತದೆ. ಈ ಪ್ರಸಂಗದಲ್ಲಿ ನೀನು ಒಳ್ಳೆಯ ಒಂದು ಅಂಶವನ್ನು, ಫಲಿತಾಂಶವನ್ನು, ಅಂಕವನ್ನು ನೀನು ಬರೆದ ಮುಂದಿನ ಪ್ರಸಂಗಕ್ಕೆ ಹೋಗು. ಈ ಪ್ರಸಂಗದಲ್ಲಿ ನಿನಗೆ ಅಂಕ ಇಲ್ಲ ಅಂತಾರೆ, ಮತ್ತೆ ನೀವು ಮುಂದಿನ ಪ್ರಸಂಗ ಯಾಕೆ ಅಲ್ವೋ? ಅಂಕ ಬರಬೇಕಾದ್ರೆ ನಿನಗೆ ಚಿಂತೆ ಬರಕೂಡದು. ಯಾಕೆ ಯಾಕೆ? ನಿನಗೆ 10 ಹೆಸರು ಯಾವುದಲ್ಲ, ಅದರಲ್ಲಿ ಒಂದು ಹೆಸರು ಬಹಳ ಪ್ರಾಮುಖ್ಯವಾದ್ದು. ಯಾವುದು? ಜಿಷ್ಣು ಅನ್ನುವಂಥ ಹೆಸರು ಉಂಟು ನಿನಗೆ. ನಿನಗೆ ಗೊತ್ತುಂಟೋ ಇಲ್ವೋ? ನನಗೆ ಗೊತ್ತುಂಟು. ನಿನಗೆ ಗೊತ್ತು. ಆಯ್ತು, ಜಿಷ್ಣು ಅನ್ನುವಂಥ ಹೆಸರು. ಈ ಜಿಷ್ಣು ಅಂದ್ರೆ ಏನು ಹೆಸರು? ಈಗ ನಿನಗೆ ಸವ್ಯಸಾಚಿ, ಧನಂಜಯ, ಮತ್ತೆ ಎಲ್ಲ ಉಂಟು. ಜಿಷ್ಣು ಅನ್ನುವುದು ಬಹಳ ಒಳ್ಳೆಯ ಹೆಸರು. ಯಾಕೆ ಅಂತೇಳಿ, ಅರ್ಥ ಏನು ಅಂತೇಳಿ, ಸೋಲು ಗೆಲುವು, ನೋವು ನಲಿವು, ಕಷ್ಟ ಸುಖ ಎಲ್ಲವನ್ನು ಕೂಡ ಸಮಾನ ಪ್ರಾಯದಲ್ಲಿ ನೋಡುವವ ನೀನು. ಆದರೆ ಮಾನವಂತನಿಗೆ ಮಾನ ಅಪಮಾನ ಇದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಹಾಗಂತ ನಿನ್ನ ಮಾನಕ್ಕೆ ಈಗ ಬಂದ ಕುಂದು ಏನು ಅಲ್ವೋ? ಕುಂದು ಏನು? ಒಂದು ವೇಳೆ ಕುಂದು ಏನು ಅಂತ ಇದ್ರೂ ಕೂಡ ಅದನ್ನು ಪ್ರಕಟಪಡಿಸುವಂತ ರೀತಿ ಇದಲ್ಲ. ಆದರೂ ನೀನು ಪ್ರಕಟಿಸಿದ್ದಿ ಅಂತಾದ್ರೆ ಅದನ್ನು ಪರಿಹರಿಸಬೇಕಾದ್ದು ನಾನು ಅನ್ನುವಂತ ಕಾರಣದಿಂದ ನಾನು ನಿನ್ನಲ್ಲಿ ಕೇಳ್ತೇನೆ, ಏನು ಚಿಂತೆ ಬಂದು ಪಾರ್ಥ ನಿನಗೆ? ಬಿಡದೊಂದು ಯೋಜನ ದೇವಾಲಿ ಪೂದಿಗ ಬಿಡದೊಂದು ಯೋಜನ ಆ ವಿರೋಧಿಯ ರಥವನ ನೀವೇ ನೋಡುವ ತೆರದಿಂದ ಆ ವಿರೋಧಿಯ ರಥವನ ನೀವೇ ನೋಡುವ ತೆರದಿಂದ ಚುರಿಪುವಿನ ನೀವೇ ನೋಡುವ ತೆರದಿಂದ ಚಿರುಪುವಿನ ಕಾವನ ಬಿಡಿಸಿದೆನೋ ನೀವೇ ನೋಡುವ ತೆರದಿಂದ ಚಿರುಪುವಿನ ಕಾವನ ಬಿಡಿಸಿದೆನೋ ದೇವಲಾಲಿ ಪೂದಿರ ಬಿಡದೊಂದು ಯೋಜನ ಆ ವಿರೋಧಿಯ ರಥವ ನೀವೇ ನೋಡುವ ತೆರದಿಂದ ಚುರಿಪುವಿನ ತಾವರ ಬಿಡಿಸಿರೋ ದೇವಾ. ದೇವರೇ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಲೆಯನ್ನೇ ನೀನು ಸುರಿಸಿದವ. ಯಾಕಂದ್ರೆ ನೀನು ಪ್ರಶ್ನೆಯಾಗಿ ಉಳಿದಿದ್ದೀನಿ ನನಗೆ. ಸ್ವಾಮಿ, ಏನು? ಪಾಂಡವ ಪಕ್ಷದಲ್ಲಿ ಪ್ರತಿನಾಯಕನಾದಂತ ಯಾರೇ ಸೇನಾಧಿಪತಿಯೇ ಆಗಿರಲಿ, ನಾಯಕ ಯಾರೇ ಆಗಿರಲಿ, ಭಗವಾನ್ ಶ್ರೀಕೃಷ್ಣನ ನಿರ್ದೇಶನದಂತೆ ಪಾಂಡವ ಸೇನೆ ನಡೆಯುತ್ತದೆ, ಅಕ್ಷರ ಸಹ ಸತ್ಯ ನಡೆಯಲೇಬೇಕು. ಪಾರ್ಥ, ಧರ್ಮದ ಉದ್ಧಾರಕ್ಕಾಗಿ ನಾನು ಯುದ್ಧವನ್ನು ಮಾಡುತ್ತೇನೆ. ಈ ಯುದ್ಧದಲ್ಲಿ ಹಸ್ತಿನಾವತಿಗಲ್ಲ, ಧರ್ಮದ ಸಂಸ್ಥಾಪನೆಗಾಗಿ ಯುದ್ಧವನ್ನು ಮಾಡಲೇಬೇಕು. ನೀವು ಮಾಡುವುದು ನಿನ್ನ ಕರ್ಮ, ಹೊಣೆಗಾರಿಕೆ ನನಗಿದೆ. ಹೌದು ಸ್ವಾಮಿ. ಆದರೆ ಪ್ರಥಮ ಬಾರಿಗೆ ನಿನಗೆ ಹೊಟ್ಟೆ ತುಂಬಿ ಬಿರಿಯುವಷ್ಟು ಗೀತಾಮೃತ ಉಪದೇಶ ಮಾಡಿದ್ದೆ. ಹೌದು, ಅದು ಇವತ್ತು ಪ್ರಯೋಜನಕ್ಕಿಲ್ಲದಾಗಾಯಿತು. ಅಜ್ಞಾನ ಎನ್ನುವಂತಹ ಕವಾಟ ಭೇದನವಾದಾಗ ಸುಜ್ಞಾನದ ದೀಪ್ತಿಯಲ್ಲಿ ಮನೆ ಮಾಡಿ. ಆದರೆ ಕವಾಟ ಎಲ್ಲ ಒಟ್ಟು ಮುಚ್ಚಿ ನೀನು ಇದ್ದಂತ ಈಗ. ಹಾಗಾಗಿ ನಾನು ಯಾರು ಎನ್ನುವಂತಹ ಭಾವ ಪ್ರಪಂಚದಲ್ಲಿ ವಿರೋಧಿಯಾದಂತಹ ಕರ್ಣ ಯಾರು, ಮತ್ತೊಬ್ಬ ಯಾರು ಎಂಬುದನ್ನು ತೋರಿಸಿದವ. ಕೃಷ್ಣ, ನಿನಗದು ಲಕ್ಷ್ಯ ಅಲ್ಲ, ಯುದ್ಧ ಮಾತ್ರ ಲಕ್ಷ್ಯ. ದೇವರೇ, ಏನು?
ಮಿತ್ರನ ಮಿತ್ರ ಮಿತ್ರನಾಗುತ್ತಾನೆ, ಏನು? ಮಿತ್ರನ ವಿರೋಧಿ ಶತ್ರು ಆಗ್ತಾನೆ. ಹಾ. ಹೌದು ತಾನೆ, ಹಾ. ನೀನು ನನ್ನ ಮಿತ್ರ. ಹಾ. ನಿನ್ನ ಮಾತೆನ್ನುವಂತಹ ಆ ಕಿರಣ ಯಾವುದುಂಟು, ಹಾ. ಉದಯನ ಕಿರಣಕ್ಕೆ ಯಾವ ರೀತಿ ಕತ್ತಲೆಯು ದೂರವಾಗುತ್ತದೋ, ಹಾ. ನಿನ್ನ ಮಾತೆನ್ನುವಂತಹ ಅಮೃತ ತತ್ವದಿಂದ ನನ್ನ ಮನಸ್ಸಿನಲ್ಲಿರುವಂತಹ ಕ್ಲೈಭ್ಯಗಳು ನಾಶವಾಗಿ ಹೋಗುತ್ತದೆ ಎಂಬುದನ್ನು ಅರ್ಥಾರ್ಥವಾಗಿ ನಂಬಿಕೊಂಡವ ನಾನು ಸ್ವಾಮಿ. ಆದರೆ ಈ ಹೊತ್ತು ಇಂತಹ ಯುದ್ಧ ನಿಲ್ಲಿಸುವುದಕ್ಕೆ ಕಾರಣ ಏನು? ಏನು? ನೀನೇ ಸ್ವಾಮಿ. ನಾನು? ಹೌದು. ನಾನು ಬೇಡ ಅಂತ ಹೇಳಿದ್ದೇನೆ ಸ್ವಾಮಿ, ಕರ್ಣಾರ್ಜುನರ ಯುದ್ಧ ಹಾ. ನಡೆಯುತ್ತಿರುವಂತಹ ಈ ಹೊತ್ತಿನಲ್ಲಿ ಹಾ. ಎಲ್ಲ ವಿಚಾರವನ್ನು ನೀನು ರಥದಲ್ಲಿ ಕುಳಿತುಕೊಂಡೇ ಕೇಳಿದವ, ನೋಡಿದವ. ಹೌದು. ಯುದ್ಧದ ಮಧ್ಯದಲ್ಲಿ ವಿರೋಧಿಯ ಅವನಲ್ಲಿ ಯುದ್ಧ ಮಾಡು ಎಂಬ ಹಾಗೆ ಘೋಷಿಸುತ್ತಾ ಇದ್ದೀಯ. ದೇವರು ನೀನು ನನ್ನ ಯುದ್ಧವನ್ನು ಕಣ್ಣಾರೆ ಕಂಡವ. ವಿರೋಧಿಯ ರಥವನ್ನು ಬುಗರಿಯುವ ಪಾದೆಯಲ್ಲೇ ಗಿರಗಿರನೆ ತಿರುಗುತ್ತಾ ಈ ಕುರುಕ್ಷೇತ್ರದ ಅಂಚಿನಲ್ಲಿ ಹೋಗಿ ಸಪ್ತ ಪಂಚಕ ಅನ್ನುವಂತ ಪರ್ವತದ ಆ. ತಪ್ಪಲಿನಲ್ಲಿರುವಂತಹ ಸರೋವರದಲ್ಲಿ ಅದು ಮುಳುಗಿದೆ, ಬಳಿಯಲಿತ್ತು. ಸ್ವಾಮಿ, ಕ್ಷತ್ರಿಯರ ರಕ್ತವನ್ನು ತೊಳೆಯುವಂತ ಕೊಡಲಿ ಅದೇ ಕ್ಷಮಂತ ಪಂಚಕದಲ್ಲಿ ಪರಶುರಾಮರು ತೋಡಿದಂತ ಆ ಕೊಳ ಯಾವುದಿದೆಯೋ ಅದರ ಆಚೆಗೆ ಬಿದ್ದಂತಹ ಇವನ ರಥವನ್ನು ನಮ್ಮ ಮಾವ ಸಮರ್ಥನಾದ್ದರಿಂದಲೇ ನನ್ನೆದುರು ತಂದು ನಿಲ್ಲಿಸಿದ್ರು. ಈಗ ವಿರೋಧಿಯ ಬಗೆಗೆ ಮತ್ತೊಮ್ಮೆ ನಾನು ಬಾಣವನ್ನು ತೋಡಬೇಕು. ಸ್ವಾಮಿ, ಆತನ ರಥವನ್ನು ನಾನು ಹಾಗೆ ಮಾಡಿದರೂ ಕೂಡ ಸ್ವಾಮಿ, ಇಂತಹ ಉದ್ಗಾರ ಎಲ್ಲಿತ್ತೋ ಗೊತ್ತಿಲ್ಲ. ಕೂತು ಮಧರೇ ಕರ್ಣ. ಹಾಗಿದ್ರೆ ಇಂತಹ ಉದ್ಗಾರವನ್ನು ನೀನು ಉದ್ಗರಿಸುತ್ತೀಯಂತಾದ್ರೆ ನನ್ನದ್ದಾದಂತಹ ಪರಾಕ್ರಮ ಕಡಿಮೆ ಅಂತಲ್ವೇ ಸ್ವಾಮಿ? ನನ್ನ ಭುಜಬಲದಲ್ಲಿ ಏನು ಕುಂದುಂಟು ಸ್ವಾಮಿ? ಎನ್ನಯ ಭುಜಬಲದೊಳಗೇನು ಕುಂದುಗಳನ್ನು ಕಂಡಿರಿ ನೀವಿಂದೋ. ಎನ್ನಯ ಭುಜಬಲದೊಳಗೇನು ಕುಂದುಗಳನ್ನು ಕಂಡಿರಿ ನೀವಿಂದೋ. ಕುನ್ನಿರಾದೇಯನ ವಿಕ್ರಮದ ಶೋಭ, ದೇವಾಲಾನಿ ಮುದೀಗ ಬಿಡದೊಂದು ಯೋಜನ ಆ ವಿರೋಧಿಯ ರಥವ. ನಕುಲಾಂಕರಿಂದಲೇ ತನ್ನ ಸಾರಥಿಯನ್ನು ಕಳೆದುಕೊಂಡು ನಿನ್ನೆಯ ದಿನದಲ್ಲಿ ಇದ್ದಂತಹ ಕರ್ಣ ಈ ಹೊತ್ತು ವಿಜೃಂಭಿಸುತ್ತಾ ಇದ್ದಾನೆ ಅಂತಾದರೆ ನನ್ನೆದುರೇ ಆಗಿದೆಯೇ ಸ್ವಾಮಿ? ಇಲ್ಲ. ಹಾಗಿದ್ರೆ ನೀನು ಭಗವಂತನಾಗಿ ಸರ್ವ ವಿಚಾರಗಳಲ್ಲಿ ನಮ್ಮನ್ನು ಹುರಿದುಂಬಿಸೋದು ಒಂದು ಇದೆ. ಬದುಕಿನಲ್ಲಿ ಮತ್ತೊಬ್ಬ ಯಾರೇ ಆಗಿರಲಿ ಸ್ವಾಮಿ, ನನ್ನನ್ನು ಹುರಿದುಂಬಿಸುವುದರೊಂದಿಗೆ ವಿಜಯ ಧ್ವಜವನ್ನು ಪಡೆಯುವುದಕ್ಕೆ ಅರ್ಹತೆ ನಿನಗುಂಟು ಎಂಬ ಹಾಗೆ ತೋರಿಸಿದವರು ನೀವು. ಈ ಹೊತ್ತು ನನ್ನ ಉತ್ಸಾಹ ನಿರುತ್ಸಾಹವಾಗುವುದಕ್ಕೆ ಕಾರಣ ನೀನು ವಾಕ್ಪಟುತ್ವ ಸ್ವಾಮಿ. ಅವನನ್ನು ಹೊಗಳಿತು ಆ ರಾಧೇಯ ನಾನು ಮಾಡಿದಂತಹ ಕೃತಿಯ ಬಗೆಗೆ ನನಗೆ ಉತ್ಸುಕತೆ ಉಂಟು ಸ್ವಾಮಿ. ನಾನು ಮಾಡಿದ್ದು ಸರಿ ಎಂಬ ಹಾಗೆ ಉಂಟು. ಅವ ಮಾಡಿದ್ದೇನು? ಜೀವದ ಆಸೆಯನ್ನೇ ಬಿಟ್ಟು ಇಷ್ಟು ಪಾರ್ಥ ಮಾಡಿದ್ದಾನೆ. ಇಷ್ಟಾದರೂ ಮಾಡಿದರೆ ನಮ್ಮ ಈ ರಥವನ್ನು 10 ಬಿಲ್ಲಂತರ ಈ ಭೂಮಿಯಲ್ಲಿ ಹಿಂದೆ ಸರಿಸಿತ್ತು ಮಾತ್ರ. ಅದಕ್ಕಾಗಿ ದೋಷ ಭಾವದಿಂದ ನೀನು ಹೊಗಳಿತು. ಅವನ ಬಿಲ್ಗಾರಿಕೆಯಲ್ಲಿ ಕಬೀರ ಧನುರ್ಧರ ಅಂತಾದರೆ, ಮಜ ಬಿಲ್ಲಾಳುವಂತಾದರೆ ನಾನು ಕಡಿಮೆ ಅಂತಲ್ವೇ ಸ್ವಾಮಿ? ಆತನ ಭುಜಬಲದ ವಿಕ್ರಮ ನಿನಗೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದೆ ಅಂತಾದ್ರೆ ನನ್ನ ವಿಕ್ರಮದ ಅವನತಿಗೆ ನಿನ್ನ ಮನಸ್ಸು ಸೋತಿದೆ ಎನ್ನುವುದಲ್ವೇ ಸ್ವಾಮಿ? ಹಾಗಿದ್ರೆ ನನ್ನಿಂದಾದಂತಹ ಹೆಚ್ಚುಗ ಇಲ್ಲ ಸ್ವಾಮಿ. ಅದಲ್ಲ, ಈ ಹುಟ್ಟಿನಿಂದಲೇ ಕೆಲವರಿಗೆ ಕರ್ಮ ಅಂತವಿದೆ, ಪ್ರಾರಬ್ಧ ಕರ್ಮ. ನೀನು ಭಗವಂತ ಕಳೆದ ನಿನ್ನೆಯನ್ನೂ ಬರುವ ನಾಳೆಯನ್ನು ನಿಂತ ನಿಲುವಿನಿಂದ ಹೀಗೆ ಎಂಬ ಹಾಗೆ ಅರ್ಥವಿಸುವ ಯೋಗ್ಯತೆ ನಡೆಗೊಂಡು ಇದೆಲ್ಲ ಹುಟ್ಟಿನಿಂದಲೇ ಪಾಂಡವರು ಹೀಗೆ ಇರಬೇಕು,
ಪ್ರಾರಬ್ಧ ಕರ್ಮ ಅರ್ಜುನನ ಹೀಗೆ ಭಗವಂತನಿಂದ ಹೀಯಾಳಿಸಲ್ಪಡಬೇಕು ಎಂಬ ವಿಷಯ ನನ್ನ ಹಣೆಬರಹದಲ್ಲಿ ಭಗವಂತ ಹೀಗೆ ಬರೆದಿದ್ದರೆ ಅದನ್ನು ತಪ್ಪಿಸುವುದಕ್ಕೆ ಬ್ರಹ್ಮನ ಅಪ್ಪನಾದರೂ ನಿನಗಾದರೂ ಸಾಧ್ಯ ಉಂಟೆ ಸ್ವಾಮಿ? ಖಂಡಿತವಾಗಿಯೂ ಇಲ್ಲ. ಇದು ನನ್ನ ಪ್ರಾರಬ್ಧ, ನಾನು ಮಾಡಿದ್ದು ನಿರರ್ಥಕ ಸ್ವಾಮಿ. ಹೌದು, ಇದೇ ಸ್ವಾಮಿ ನಡೆದಿದೆ. ಆದ್ದರಿಂದ ಯುದ್ಧ ಯಾಕೆ, ಈ ವಿಜಯ ಯಾಕೆ, ಈ ವಿಶಿಷ್ಟವಾದಂತಹ ಯಶೋಗಾಥೆಗಳು ಯಾಕೆ ಸ್ವಾಮಿ? ಸಾಕೋ ಸಾಕು ಸ್ವಾಮಿ, ಯುದ್ಧ ಸಾಕು ನನಗೆ. ಈಗ ನೀನು ಇಷ್ಟು ಹೇಳಿದಲ್ಲಿ ಅರ್ಥ ಏನು ಗೊತ್ತು? ನನ್ನ ಬದುಕು ನಿರರ್ಥಕ ಅಂತ ಹೇಳಿದ್ದು ಹೌದು. ನಿನ್ನ ಬದುಕು ನಿರರ್ಥಕ ಅಲ್ಲ, ನೀನು ಇಷ್ಟೊತ್ತು ಮಾತಾಡಿದ್ಯಲ್ಲ ಅದು ನಿರರ್ಥಕ. ಹೌದು. ಯಾವತ್ತು ಹೊಗಳಿಕೆಯನ್ನು ನಾವು ಕೇಳಿ ಪಡೆಯಬಾರದು. ಅದು ತಾನಾಗಿ ಬರಬೇಕು. ತಾನಾಗಿ ಬರಲಿಲ್ಲ ಅಂತಾದರೆ ತನ್ನ ನಡೆಯಲ್ಲಿ ಎಲ್ಲಿಯೋ ಒಂದು ದಿಕ್ಕಿನಲ್ಲಿ ಲೋಪ ಇದೆ ಅನ್ನುವುದನ್ನು ಯಾರು ಅರ್ಥ ಮಾಡಿಕೊಳ್ತಾನೋ ಅವನು ಜೀವನದಲ್ಲಿ ಮೇಲೆ ಬರ್ತಾನೆ ಅಲ್ವೋ? ನೀನೊಂದು ಮಾತು ಹೇಳಿ, ಇದು ನಮ್ಮ ಪ್ರಾರಬ್ಧ, ನಾವು ಅನುಭವಿಸಿಕೊಂಡು ಬರಬೇಕಾದ್ದು. ಭಗವಂತನ ಬಳಿಯಲ್ಲಿದ್ದುಕೊಂಡು ನಿನಗೆ ಪ್ರಾರಬ್ಧ ಬಂತು ಅಂತಾದರೆ ಯಾರಾದರೂ ನಂಬಿಯಾರೋ ಹೇಳಿ. ನಿಮ್ಮ ಬದುಕಿನಲ್ಲಿ ಪ್ರಾರಬ್ಧ ಎಲ್ಲಿ ಬಂದಿದೆ, ಬಂದ ಪ್ರಾರಬ್ಧವೆಲ್ಲ ಹೇಗೆ ಮಾಯವಾಗಿದೆ ಅನ್ನುವುದನ್ನು ಯಾಕೆ ನೀವು ಅರ್ಥ ಮಾಡಿಕೊಳ್ಳಿಲ್ಲ? ಯೋಚಿಸು ನೀನು. ಹೌದು, ಈ ಕುರುಕ್ಷೇತ್ರದಲ್ಲಿ ನೀನು ಸಾಯಬೇಕಿತ್ತು, ಇದಕ್ಕಿಂತ ಮೊದಲು ಸಾಯಬೇಕಿತ್ತು. ಆದರೆ ನೀನು ಯಾಕೆ ಸಾಯಲಿಲ್ಲ? ಯಾಕೆ? ಭಗವಂತನ ಬಳಿಯಲ್ಲಿದ್ದವನಿಗೆ ಸಾವು ಬರುವುದಿಲ್ಲ ಸ್ವಾಮಿ. ನಾನು ಸಾವು ಬಂದರೆ ನಿನಗೆ ಆಪತ್ತು ಉಂಟು. ಒಂದು ವಿಷಯ ಕೇಳು, ಈಗ ನಿನ್ನ ಪ್ರಾಣ ಅಳುವೆ ಪಾಂಡವರು, ಅದನ್ನು ನಾನು ಒಪ್ಪಿದ್ದೇನೆ. ನನಗೆ ರಕ್ಷಿಸಬೇಕಾದ ಹೊಣೆಗಾರಿಕೆ ಉಂಟು. ಹಾಗಾದರೆ ಪ್ರಾಣ ಅಂತ ಆದ ಬಳಿಕ ನಿನಗೆ ಪ್ರಾರಬ್ಧ ಎಲ್ಲಿಂದ ಬಂತು ಸ್ವಾಮಿ? ಪ್ರಾರಬ್ಧ ಎಲ್ಲಿಂದ ಬಂತು? ಕೃಷ್ಣನ ಬಳಿಯಲ್ಲಿ ಇದ್ದ ಬಳಿಕ. ಈಗ ಇದಕ್ಕಿಂತ ಮೊದಲು ನೀನು ಏನು ಮಾಡಿದ್ದಿ? ಭಗದತ್ತ ಪ್ರಯೋಗ ಮಾಡಿದಂತ ವೈಷ್ಣವ ಶರ ಪ್ರಯೋಗ ಮಾಡಿದ್ದ. ಹೌದು, ಮಾಡಿದ. ಅದು ಒಂದು ವೇಳೆ ನಾನು ಸ್ವೀಕಾರ ಮಾಡದಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು ಸ್ವಾಮಿ? ಅರ್ಜುನ ಇಲ್ಲ ಅಂತ ಆಗ್ತಿದ್ದ ಸ್ವಾಮಿ. ಅದನ್ನು ಧಾರಣೆ ಮಾಡಿದವ ನಾನು. ನಿನ್ನ ಮಾತು ಯಥಾರ್ಥ ಸ್ವಾಮಿ. ಅದೇ ಭಗವಂತನಾದಂತಹ ಶ್ರೀಕೃಷ್ಣ ನಮ್ಮ ಬಳಿ ಇದ್ದು ವಿರೋಧಿಯನ್ನು ಹೊಗಳುತ್ತಾನೆ ಅಂತಾದ್ರೆ ನನ್ನನ್ನು ಹೊಗಳಬೇಕು ಎನ್ನುವಂತ ವಿಚಾರ ಅಲ್ಲ ಸ್ವಾಮಿ. ಯಾಕಂದ್ರೆ ಇಷ್ಟರವರೆಗೆ ನಾನು ನಡೆದಂತ ಹಾದಿಯಲ್ಲಿ ನಿನ್ನ ಪ್ರೋತ್ಸಾಹದಿಂದಲೇ ಮುಂದುವರಿದವರು. ಹೌದು ಹೌದು. ಹಾಗಾದ್ರೆ ನಾನು ಇಡುತ್ತಿರುವಂತ ಒಂದು ಹೆಜ್ಜೆಯಲ್ಲಿ, ನಾನು ಮಾತನಾಡುವ ಒಂದು ಮಾತಿರಲಿ, ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಗೂಢತೆ ಇದೆ ಅನ್ನೋದನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳಿಲ್ಲ? ಆದ್ದರಿಂದಲೇ ಸ್ವಾಮಿ, ಈಗ ಜಯದ್ರಥನ ಪ್ರಕರಣ ಆಗಿರಲಿ, ಇಂದು ಸೂರ್ಯಾಸ್ತಮದ ಮೊದಲು ನಾನು ಜಯದ್ರಥನನ್ನು ಕೊಲ್ತೇನೆ ಅನ್ನುವಂತ ಪ್ರತಿಜ್ಞೆಯನ್ನು ಮಾಡಿದಂತ ನೀನು ಜಯದ್ರಥನು ನಿಮಗೆ ಕೊಲ್ಲಿಗಾಯ್ತು? ಇಲ್ಲ. ಹಾಗಾದ್ರೆ ಅದನ್ನು ಮಾಡಿದವ ಯಾರು? ಹೌದು, ಭಗವಂತನಾದಂತ ನೀನು ತಿಳ್ಕೊಂಡ ಭಗವಂತನಾದ ನಾನು ಮಾಡಿದ್ದು. ನಾನು ಭಗವಂತ ಅಂತ ಹೇಳುವುದಿಲ್ಲ. ಇಲ್ಲ. ಹಾಗಾದ್ರೆ ಭಗವಂತ ಒಬ್ಬ ಬರೆಯಲಿದ್ದಾನಂತಾದ್ರೆ ಸಾವು ಬರುವುದಿಲ್ಲ, ಕಷ್ಟ ಬರುವುದಿಲ್ಲ, ನಷ್ಟ ಆಗುವುದಿಲ್ಲ, ವೈರಾಗ್ಯ ಇರುವುದಿಲ್ಲ, ಚಿಂತೆ ಇರುವುದಿಲ್ಲ. ಯಾಕೆಂದ್ರೆ ಊರಿನಲ್ಲಿ ಕೇಳು, ಯಾರಿಗಾರು ಚಿಂತೆ ಬಂದ್ರೆ ಏನು ಹೇಳ್ತಾರೆ? ಚಿಂತೆ ಯಾಕೋ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಪ ಲಕ್ಷ್ಮೀ ನಲ್ಲನಿದ್ದಾನೆ ಅಂತ ಸಾಮಾನ್ಯ ಜನರೂ ಕೂಡ ನನ್ನನ್ನು ಅವರ ಕಡೆಗೆ ಸೇರಿಸಿಕೊಂಡು ಧೈರ್ಯವನ್ನು ಅವರು ತುಂಬುತ್ತಿರುವಾಗ ನೀನು ಹೇಗೆ ಧೈರ್ಯ ಕುಂದಿತನಾದೆ? ಹೇಳು. ಕೇಳುವ ಕಿವಿಯು ಆಡುವ ಬಾಯಿಗೂ ವ್ಯತ್ಯಾಸ ದೊಡ್ಡದೇ ಆದರೂ ಕೂಡ, ಹತ್ತಿರ ಇದ್ದರೂ ಕೂಡ ನಾನು ಕಣ್ಣಾರೆ ನೋಡಿದವ, ಕಿವಿಯಾರ ಕೇಳಿದವ ನಿನ್ನ ಉದ್ಗಾರಗಳು ಹೌದು ತಾನೆ ಸ್ವಾಮಿ? ಹೌದು. ಕೇವಲ ನಿನಗೆ ಗೊತ್ತುಂಟು ಈ ಪ್ರಪಂಚದಲ್ಲಿ ಹೀಗೆಯೇ ಆಗುತ್ತದೆ ಎಂಬ ಹಾಗೆ. ನಾವು ನರರು, ನೀನು ನಾರಾಯಣ. ಆದ್ದರಿಂದಲೇ ಸ್ವಾಮಿ, ನೀನು ನಾಟಕ ಯಾವುದಿದೆ ಅದರ ಸಂಪೂರ್ಣವಾದಂತಹ ಸೂತ್ರಧಾರ ನೀನೇ ಹೊರತು. ಅದು ಹೌದು ಅಂತ ಆದ ಮೇಲೆ ಮತ್ತೆ ಚಿಂತೆ ಇಲ್ಲ. ಯಾಕೆಂದ್ರೆ ಕೃಷ್ಣ ಮತ್ತು ಅರ್ಜುನ ಬೇರೆ ಬೇರೆಯೋ? ಇಲ್ಲ. ಆದ್ದರಿಂದ ಪಾಂಡವರಲ್ಲಿ ಅರ್ಜುನನೇ ಕೃಷ್ಣ. ಆದರೆ ನಾವಿಬ್ಬರು ಒಂದೇ ಅಂತ ಆದ್ರೆ, ನಾನು ಅವನು ಹೊಗಳಿದ್ದೇನೆ ಅಂತ ಆದ್ರೆ ನನ್ನ ಬೆನ್ನ ಹಿಂದೆ ನೀನು ಹೊಗಳಿದಾಗಲಿಲ್ಲ ಸ್ವಾಮಿ. ಹಾಗಿದ್ರೆ ನನ್ನ ಮನಸ್ಸಿನ ತುಂಬಾಣವನ್ನು ಏನು ಅದನ್ನು ನಾನು ಪರಿಹರಿಸ್ತೇನೆ. ಅದು ನೀನು ಕೇಳಬೇಕು. ಇಲ್ಲಿ ಎಲ್ಲ ಕೇಳುವುದು, ಅದೇ ಕೇಳಿದ್ದು. ಹೇಳುವುದಕ್ಕೆ ಸ್ಥಳವು, ಹೇಳುವುದಕ್ಕೆ ಸಮಯ, ಹೇಳುವಂತ ಸನ್ನಿವೇಶ ಅದು ಇಲ್ಲಿ ಅಲ್ಲ. ಅದಕ್ಕೆ ಬಿಡಾರ ಉಂಟು ಸ್ವಾಮಿ. ಬಿಡಾರ ಈಗ ನಿಮಗೆ ಪರಿಹರಿಸಬೇಕು ಅಂತ ಹೇಳಿದ್ರೆ ನಾನು ಪರಿಹರಿಸ್ತೇನೆ. ನಾನು ಜಿಜ್ಞಾಸುವಲ್ವೇ ಸ್ವಾಮಿ? ಜಿಜ್ಞಾಸೆಗೆ ನಾನಲ್ವ ಜನ ಅದು ಪರಿಹರಿಸುವುದಕ್ಕೆ. ಹೌದು, ಹೇಳ್ತೇನೆ.
ಆ ಕಿರೀಟಿಯ ನುಡಿದಂಗೆದುನಗುತ್ತ ಕರುಣಾಕರಂ ಬೇಡ ಎಲೆ ಮರುಳು ಕೌಂತೆಯ ಈಗ ನಿನಗೆ ಹುಚ್ಚಿ. ಆ ಕಿರೀಟಿಯು ನುಡಿದುದಂಗೆದು ನಗುತ್ತ ಕರುಣಾಕರಂ ಬೇಡ ಎಲೆ ಮರುಳು ಕೌಂತೆಯ ಕೇಳಿ ಅವನ ದಾಂಡವಂ ಪುತ್ತಿರ್ಪೆನೆಲ್ಲ ಸಹಿತ ಕೇಳಿ ಕಮಲ ಜಾಂಡವಂ ಪುತ್ತಿರ್ಪೆ ಎಲ್ಲ ಸಹಿತಿ ದೇವದತ್ತ ಸಹಿತ ಈ ಕವೀಶ್ವರ ಸಹಿತ ನೀಜಾಬಲಿ ಸಹಿತ ಮೀ ಕಠಿಣ ರಥ ಬೆಸವ ರೇಸು ಸತ್ವಂಗಳು ಏಸು ಸತ್ವಂಗಳು ಬೇಕವನ ಹುಡುರಥವನೆಚ್ಚಡೇನಾಯ್ತು ರವಿಜಾತ ಗೆನೆಗಾಳೆ ಎಂದ ಏಸು ಸತ್ವಂಗಳು ಬೇಕು ಅವನ ರಥವನೆಚ್ಚಡೇನಾಯ್ತು ರವಿಜಾತ ಗೆನೆಗಾಳೆ ಎಂದ ಆ ಕಿರೀಟಿಯು ನುಡಿದುದಂ ಕೇಳು ಮಗುದ ನೀನು ಬುದ್ಧಿವಂತ ಒಬ್ಬ ಶಿಷ್ಯ ಅಂತ ಆಲೋಚನೆ ಮಾಡಿ. ನಾನು ನಿನಗೆ ದೇವನು ಹೌದು, ಹೌದು, ಭಾವನೂ ಹೌದು, ಗುರು ಹೌದು, ಅಲ್ವೇ? ಹೌದು. ಹಾಗಂತ ಕೆಲವು ಮಕ್ಕಳಿಗೆ ನಾವು ಸಣ್ಣ ಭಾಷೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ, ದೊಡ್ಡದ್ದು ಅರ್ಥ ಆಗಬೇಕು ಅಂತಿತ್ತು ಅಲ್ವಾ? ಒಂದು ಮೂಟೆ ಎಷ್ಟು ಹತ್ತಿ, ಮತ್ತೆ ಒಂದು ಮೂಟೆ ಎಷ್ಟು ಕಬ್ಬಿಣ, ಇಬ್ಬರಲ್ಲಿ ಎಸಿಲಿ ಕೇಳು. ಮೂಟೆ ಹೋಗಿ ಹತ್ತಿಯ ಮೂಟೆ ದೂರ ಬೀಳ್ತದೆ, ಕಬ್ಬಿಣದ ಮೂಟೆ ಕಾಲಬುಡದಲ್ಲಿ ಬೀಳ್ತದೆ. ಆಗ ಹತ್ತಿಯ ಮೂಟೆ ಎಸೆದವನು ಪರಾಕ್ರಮವಂತ ಶಕ್ತಿವಂತ ಅಂತ ಹೇಳಿದಾಗ್ತದೆ? ಆಗ್ತದೆ ಆಗ್ತದೆ ಆಗೋದು ಆಗೋದು. ಹಾಗಾದ್ರೆ ಕಬ್ಬಿಣದ ಮೌಲ್ಯ ಕಮ್ಮಿ ಅಂತದ ಅರ್ಥವು. ಅರ್ಜುನ, ನಾವು ಮೂಲವಾಗಿ ನಮ್ಮದು ಇಷ್ಟುಂಟು ಅಂತ ತಿಳ್ಕೊಳ್ಬೇಕು. ನಮ್ಮ ಭಂಡಾರದಲ್ಲಿ ಏನೆಲ್ಲ ಉಂಟು ಅದರ ಮೌಲ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಹೌದು, ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸರಿಯಾಗ್ತದೆ. ನೀನು ಏನು ಮಾಡಿದಿ? ಒಂದು ಬಾಣ ಪ್ರಯೋಗ ಮಾಡಿದೆ. ಹೌದು, ಸುಲಭ ಶೈಲಿಯಲ್ಲಿ ಹೇಳ್ತೀನಿ. ಆ ಬಾಣ ಪ್ರಯೋಗ ಮಾಡಿದ್ರಲ್ಲಿ ಅವನ ರಥ ಯೋಜನ ಪರ್ಯಂತ ಹಿಂದೆ ಹೋಯಿತು. ದೊಡ್ಡ ಸಾಧನೆ ಏನು ಅಲ್ಲ. ಈಗಲೂ ನಾನು ಅದನ್ನೇ, ಆದರೆ ಅವನು ಪ್ರಯೋಗಿಸಿ ಅಂತ ಜೀವದಾಸ ಬಿಟ್ಟ. ಹೌದಪ್ಪ, ಹೌದು. ಒಂದು ವೇಳೆ ಅದೇ ಜೀವದಾಸೆ ಬಿಟ್ಟು ಅವನಂತೆ ಇರುವ ರಥ ನಿನ್ನ ಬಳಿ ಇರ್ತಿದ್ರೆ ನಿನ್ನ ರಥ ಎಲ್ಲಿರ್ತಿತ್ತು ಗೊತ್ತುಂಟು? ಎಲ್ಲಿ? ಬ್ರಹ್ಮಾಂಡದ ಇನ್ನೊಂದು ಬದಿಯಲ್ಲಿ ಇರ್ತಿತ್ತು. ಬ್ರಹ್ಮಾಂಡೋದರ ಭರಿತ ನೀನು. ಹೌದು, ನಾನು ಬ್ರಹ್ಮಾಂಡದ ಒಳಗೆ ಸೇರಿ ಹೋಗುವುದಿಲ್ಲ ಪುಣ್ಯಾತ್ಮ. ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನ ರಥ ಯಾವುದು, ಏನು, ಎಷ್ಟು ಮೌಲ್ಯ ಗೊತ್ತುಂಟು ನಿನಗೆ? ಇಲ್ಲ. ಅಲ್ಲೇ ನೀನು ಕಲ್ತದ್ದು ಕಮ್ಮಿ ಅಂತ. ಅವನು ಅರ್ಧ ಕಲ್ತವ, ನೀನು ಅದರ ಅರ್ಧ ಕಲ್ತವ.